ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತೊಂದು ಒಳ್ಳೆ ಲಾಗ್ ಮಾಡ್ಬಾ ಅಂತ ಹೇಳ್ಕೊಂಡು. ಸೊ ಇದು ಯಾವುದೇ ಪ್ರಮೋಷನ್ ಅಲ್ಲ, ನನಗೆ ಪ್ರಮೋಷನ್ ಯಾವುದು ಸಿಗಲಿಲ್ಲ. ಸೊ ಆದರೂ ನನಗೆ ಯಾವ ಪ್ರಾಡಕ್ಟ್ ತುಂಬ ಇಷ್ಟ ಆಗ್ತದೆ, ಅದು ಓಕೆ ಒಳ್ಳೆಯದಿದೆ. ಒಬ್ಬೊಬ್ಬರು ಪ್ರಮೋಷನಿಗೋಸ್ಕರ ಇದು ಸೂಪರ್ ಇದೆ ಹಾಗೆ ಹೀಗೆ ಅಂತ ಹೇಳ್ತಾರೆ, ಮತ್ತು ಅವ್ರು ಯೂಸ್ ಮಾಡೋದಿಲ್ಲ, ಆ ಥರ ಎಲ್ಲ ಇರ್ತದೆ. ಸೊ ಈ ಪ್ರಾಡಕ್ಟನ್ನು ನಿಜವಾಗ್ಲೂ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸ್ವತಃ ಕೇಶ್ ಕಿಂಗ್ ಅವರ ಆಯಿಲ್ ಆಯಿತಾ. ಹಾಗೆ ಈ ಪ್ರಾಡಕ್ಟು ತುಂಬಾ ಚೆನ್ನಾಗಿದೆ. ಸೊ ಇದನ್ನು ತುಂಬ ಜನರಿಗೆ ಇವಾಗ ಪ್ರಾಬ್ಲಮ್ ಇದೆ, ಏರ್ ಫಾಲ್ ಪ್ರಾಬ್ಲಮ್ಮು, ಮತ್ತು ಇದು ಡ್ಯಾಂಡ್ರಫ್ ಪ್ರಾಬ್ಲಮ್ ಇದೆ, ಆ ಥರ ಎಲ್ಲ ತುಂಬ ಪ್ರಾಬ್ಲಮ್ಸ್ ಇದೆ. ಸೊ ನನಗೂ ಇತ್ತು ಡ್ಯಾಂಡ್ರಫ್. ಹೇಗಿತ್ತು ಅಂತ ಹೇಳಿದರೆ, ಈ ಥರ ಹೀಗೆ ಮಾಡುವಾಗ ಫುಲ್ ವೈಟ್ ಹೀಗೆ ಬೀಳ್ತಾ ಇತ್ತು ಗೊತ್ತಾ, ಅಷ್ಟು ಡ್ಯಾಂಡ್ರಫ್ ಆಗ್ತಾ ಇತ್ತು. ನನಗೆ ಎಷ್ಟು ಮದ್ದು ಮಾಡಿದ್ದೇನೆ ಗೊತ್ತಾ, ಎಷ್ಟು ಮದ್ದು ಮಾಡಿದರೂ ಆಗ್ತಾ ಇರಲಿಲ್ಲ ಆಯಿತಾ. ಹಾಗೆ ಇಲ್ಲಿ ಮಳೆ ಬರುವ ಲಕ್ಷಣ ಇದೆ, ತುಂಬ ಜೋರು ಗುಡುಗು ಬರ್ತಾ ಇದೆ, ಮತ್ತು ಒಂಥರ ಕತ್ತಲಾಗಿದೆ. ನೋಡ್ತಾ ಇರ್ಬೋದು ಪ್ರಕೃತಿಯನ್ನು, ನೋಡಿ ಸೌಂಡ್ ಕೇಳ್ಬೋದು ಗುಡುಗಿದು, ಬಡ 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 ಅಂತ. ಹಾಗೆ ಓಕೆ, ಇವಾಗ ಈ ಕೇಶ್ ಕಿಂಗ್ ಆಯಿಲ್, ನಾನು ಇದನ್ನು ಮೊನ್ನೆ ಅಷ್ಟೇ ಒಂದು ವ್ಲಾಗಲ್ಲಿ ನಾನು ತೋರಿಸಿದ್ದೆ, ನಾನು ಕೇಶ್ ಕಿಂಗ್ ಆಯಿಲ್ ಯೂಸ್ ಮಾಡೋದು ಅಂತ. ಹಾಗೆ ತುಂಬ ಜನ ನನಗೆ ಮೆಸೇಜ್ ಮಾಡಿ ಕೇಳಿದ್ರಿ, ಹಾಗೆಯೇ ಕಾಲ್ ಮಾಡಿ ಕೇಳಿದ್ರಿ, ನಿಜವಾಗ್ಲೂ ಜೆನ್ಯೂನ್ ಆಗಿದೆಯಾ ಇದು ಆಯಿಲ್, ಅಂದರೆ ಸುಮ್ಮನೆ ಪ್ರಮೋಷನ್ಗೆಲ್ಲ ಹೇಳ್ತಾರಲ್ಲ, ಅದಕ್ಕೋಸ್ಕರ ನಾನು ಕೇಳಿದ್ದು. ನನಗೆ ತುಂಬ ಹೇರ್ ಫಾಲ್ ಪ್ರಾಬ್ಲಮ್ ಇದೆ, ಸೊ ಇದು ಒಳ್ಳೇದಿದೆಯಾ ಅಂತೆಲ್ಲ ಕೇಳಿದರು. ಸೊ ನಾನು ನಿಜವಾಗ್ಲೂ ಹೇಳಿದ್ದೆ, ನಿಜವಾಗ್ಲೂ ಇದು ತುಂಬ ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿದೆ ಇದು ಪ್ರಾಡಕ್ಟು, ನಾನು ಯೂಸ್ ಮಾಡ್ತೀನಿ. ಸೊ ಇವತ್ತು ಲೈವ್ ಮಾಡಬೇಕು ಅಂತ ಅಂದ್ಕೊಂಡೆ. ಇವಾಗ ಇಷ್ಟು ಗುಡುಗು ಮಳೆ ಮತ್ತು ಲೈವಿಗೆ ಸಾಂಗ್ ಎಲ್ಲ ಲಿಸ್ಟ್ ಮಾಡಿ ಆಗುವ ಕರೆಂಟ್ ಹೋಯಿತು. ಸೊ ಇವತ್ತು ಲೈವ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ, ಯಾಕಂದರೆ ತುಂಬ ಇಂಥ ಗುಡುಗು ಬರ್ತಾ ಇದೆ. ಸೊ ಹಾಗೆ ಇವತ್ತು ಲೈವನ್ನು ಕ್ಯಾನ್ಸಲ್ ಮಾಡಿದೆ ಮೀನ್ಸ್. ನಾನು ಮೊನ್ನೆ ಅಷ್ಟೇ ಹೇರ್ ಫಾಲ್ ಆಗ್ತಿತ್ತು ಹಾಗೆ ಹೀಗೆ ಅಂತ ಹೇಳ್ಕೊಂಡು ಮತ್ತು ಸ್ವಲ್ಪ ಹೇರ್ ಎಲ್ಲ ಕಟ್ ಮಾಡಿಸಿದ್ದೆ. ಸೊ ಗೊತ್ತಿರ್ಬೋದು, ಡೈಲಿ ನನ್ನ ವ್ಲಾಗನ್ನು ನೋಡುವವರಿಗೆ ಗೊತ್ತಿರ್ಬೋದು. ಸೊ ಹಾಗೆ ನೋಡಿ, ತುಂಬ ಬ್ಲ್ಯಾಕ್ ಆಗಿ ನ್ಯಾಚುರಲ್ ಆಗಿರ್ತದೆ ಹೇರು. ಮತ್ತೊಂದು ಡ್ಯಾಂಡ್ರಫ್ ರಿಲೀಸ್ ಆಗುತ್ತೆ. ಆದ ನಂತರ ಏನಂತ ಹೇಳಿದರೆ ಒಳ್ಳೆ ನಿದ್ದೆ ಕೂಡ ಬರ್ತದೆ, ಹಾಗೆ ಹೇರ್ ಫಾಲ್ ಕೂಡ ಕಮ್ಮಿ ಆಗುತ್ತೆ. ಓಕೆ, ಇದನ್ನು ಯಾವ ಥರ ಯೂಸ್ ಮಾಡೋದು ಅಂತ ಹೇಳಿದರೆ, ಇದನ್ನು ನಾವು ಡ್ಯೂಟಿಯಲ್ಲಿ ಹೋಗ್ತೇವಲ್ಲ, ಆವಾಗ ಬೆಳಿಗ್ಗೆ ಯೂಸ್ ಮಾಡಬಾರ್ದು ಇದನ್ನು, ಯಾಕಂದರೆ ನಿದ್ದೆ ಬರ್ತದೆ ಆಯಿತಾ. ಸಂಜೆ ಬಂದು ಈ ಆಯಿಲನ್ನು ಅಪ್ಲೈ ಮಾಡಿ ಮತ್ತೆ ಬೆಳಿಗ್ಗೆ ಸ್ನಾನ ಮಾಡಬೇಕು, ಆ ಥರ ಮಾಡಬೇಕು. ಯಾಕಂದರೆ ಇಲ್ಲದಿದ್ದರೆ ಡ್ಯೂಟಿಗೆ ಹೋದರೆ ಮತ್ತು ಸ್ಕೂಲಿಗೆ ಹೋಗುವಾಗ ಎಲ್ಲ ಹಾಕಿದರೆ ಅಲ್ಲಿ ಹೋಗಿ ಕ್ಲಾಸಲ್ಲಿ ನಿದ್ದೆ ಮಾಡಬೇಕಷ್ಟೇ. ತುಂಬ ಅಂದರೆ ತುಂಬ ನಿದ್ದೆ ಬರ್ತದೆ. ಮತ್ತು ಇದು ಏನು ಗೊತ್ತಾ, ಈ ಕೋಮ್ ಥರ ಇದೆಲ್ಲ ಇಲ್ಲಿ ಇದರಲ್ಲಿ ನಾವು ಅಪ್ಲೈ ಮಾಡೋದಲ್ವ, ಹೀಗೆ ತೆಗೆದು ಮಾಡಬೇಕು. ಅದೇನಾಗ್ತದೆ ಅಂತ ಹೇಳಿದರೆ, ಇಲ್ಲಿ ಡೈರೆಕ್ಟ್ ನಮ್ಮ ಇದು ಹೇರಿನ ಬುಡಕ್ಕೆ ಹೋಗಿ ಇದಾಗ್ತದಲ್ಲ, ನೋಡಿ ಇದು ಚಂದ ಅಪ್ಲೈ ಆಗ್ತದಲ್ಲ, ಹಾಗೆ ನಮಗೆ ಒಂಥರ ರಿಲೀಫ್ ಆಗ್ತದೆ. ಮತ್ತು ಮಸಾಜ್ ಮಾಡಬೇಕಂತಿಲ್ಲ, ನಿಜವಾಗ್ಲೂ ಮಸಾಜ್ ಮಾಡಬೇಕಂತಿಲ್ಲ. ಇದರಲ್ಲಿ ಈ ಥರ ಮಾಡಿ ಆಯಿಲ್ ಹಾಕಿದರೆ ಆಯಿತು. ನಿದ್ದೆ ಬರದವರಿಗೆ ನಿದ್ದೆ ಬರ್ತದೆ, ಹಾಗೆಯೇ ಎಲ್ಲದಕ್ಕೂ ತುಂಬ ಒಳ್ಳೆಯದಾಯ್ತಾ. ಹಾಗೆಯೇ ನನಗೆ ಇದು ಪರಿಮಳ ಜಾಸ್ತಿ ತುಂಬ ಇಷ್ಟ ಆಗ್ತದೆ. ಸೊ ಇದು ನಾನು ಎಷ್ಟು mm ಇದು ತಗೊಳ್ಳೋದು, 50 mm ಇದು. ಇದಕ್ಕೆ 95 ರೂಪೀಸ್ ಆಯಿತಾ. ಜಾಸ್ತಿ ಸಹ ತಗೊಳ್ಬೋದು,
150 200 ಆ ಥರ ಎಲ್ಲ ಇರ್ತದೆ. ಏನು ತುಂಬ ಕಾಸ್ಟ್ಲಿ ಇಲ್ಲ. ನಮಗೆ ಯಾವುದಾದ್ರೂ ಬೇಕಂತ ಹೇಳಿದರೆ ಅದಕ್ಕೆ 1,000 2,000 ಇದ್ದರೆ ಎಷ್ಟು ಕಷ್ಟ ಆಗ್ತದಲ್ಲ, ನಾವು ನೋಡಬೇಕಾದ್ರೂ. ಮತ್ತು ನಾನೊಂದು ಹೇಳೋದು, ಯಾವುದೇ ಪ್ರಾಡಕ್ಟನ್ನು ಒಂದೇ ಸಾರಿ ಯೂಸ್ ಮಾಡಿ ರಿಸಲ್ಟ್ ಯಾವತ್ತೂ ಬರೋದಿಲ್ಲ, ಯಾವುದು ಪ್ರಾಡಕ್ಟು ಕೂಡ. ಅದನ್ನು ಮಿನಿಮಮ್ 3 ಮಂತ್ಸ್ ಆದರೂ ಯೂಸ್ ಮಾಡಬೇಕು. ಇದು ನಾನು 3-4 ಮಂತ್ಸ್ ಆಯಿತು, ಅದಕ್ಕೋಸ್ಕರ ನಾನು ರಿಸಲ್ಟನ್ನು ಹೇಳಿದ್ದು. ಯಾಕಂದರೆ ನಿನ್ನೆ ಒಬ್ಬರು ನನ್ನ ಅತ್ತಿಗೆ ಕಾಲ್ ಮಾಡಿದರು, ಅವರಿಗೆ ತುಂಬ ಹೇರ್ ಫಾಲ್ ಪ್ರಾಬ್ಲಮ್ ಅಂತೆ. ಅದಕ್ಕೆ ನೀವು ಮೊನ್ನೆ ಇದು ವಿಡಿಯೋ ಹಾಕಿದ್ರಲ್ಲ, ಅದನ್ನು ಹುಡುಕಿದೆ ಅದು ಯಾವುದು ಆಯಿಲು ಹಾಗೆ ಹೀಗೆ ಅಂತ ಕೇಳಿದರು. ನನಗೆ ಅದು ಲಾಗ್ ಸಿಗಲಿಲ್ಲ ಹಾಗೆ ಹೀಗೆ ಅಂತ. ಸೊ ಅದಕ್ಕೋಸ್ಕರ ಇನ್ನೊಮ್ಮೆ ಯಾರಿಗಾದರೂ ಯೂಸ್ ಆದರೆ ಅಂತ ಹೇಳ್ಕೊಂಡು ಸಪ್ರೇಟಾಗಿ ಲಾಗ್ ಮಾಡ್ತಾ ಇದ್ದೇನೆ. ಇದು ಹೀಗೆ ಹೋಗ್ತದೆ, ಹೀಗೆ ಎಡೆ ಹೀಗೆ ಹಾಕ್ಬೋದು. ನೋಡಿ ಎಷ್ಟು ಬರ್ತದೆ ನೋಡಿ. ಮತ್ತು ಹೇರ್ ಒಂಥರ ಪರಿಮಳ ಬರ್ತದೆ. ಒಬ್ಬೊಬ್ಬರಿಗೂ ಒಂದೊಂದು ಸ್ಮೆಲ್ ಇಷ್ಟ ಆಗೋದಿಲ್ಲ, ಆದರೆ ನನಗೆ ಈ ಸ್ಮೆಲ್ ತುಂಬ ಇಷ್ಟ ಆಯಿತಾ. ಹಾಗೆ ನಾನೇನು ಇದನ್ನೇ ಯೂಸ್ ಮಾಡೋದಂತ ಇದ್ದೇನೆ, ಇನ್ನು ಬೇರೆ ಎಲ್ಲ ಯೂಸ್ ಮಾಡೋದಿಲ್ಲ. ಮತ್ತು ಇದನ್ನು ಯೂಸ್ ಮಾಡಿ ನಾವು ಸ್ನಾನ ಮಾಡುವಾಗ ಶ್ಯಾಂಪು, ನಾನು ಕಾರ್ತಿಕ ಶ್ಯಾಂಪು ಯೂಸ್ ಮಾಡೋದು. ತುಂಬ ಖಾರದ್ದು ಶ್ಯಾಂಪ್ ಆಗಿರಲಿ ಹಾಗೆ ಸೋಪ್ ಆಗಿರಲಿ ಅದನ್ನು ಯೂಸ್ ಮಾಡಬಾರ್ದು. ಯೂಸ್ ಮಾಡಿದರೆ ಅದರಿಂದ ಕೂಡ ಹೇರ್ ಫಾಲ್ ಆಗ್ತದೆ ಮತ್ತು ಹೇರ್ ವೈಟ್ ಆಗುತ್ತೆ ಆಯಿತಾ. ಅದು ಹಾಗೆ. ಮತ್ತು ಒಬ್ಬೊಬ್ಬರಿಗೆ ಏನಂತ ಹೇಳಿದರೆ ನಮ್ಮ ತಲೆಯಲ್ಲೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಅಷ್ಟೊಂದು ಇರೋದಿಲ್ಲ ಅಂತೆ. ಅದನ್ನು ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಿಕೊಂಡು ಮತ್ತು ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು. ಆ ಥರ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರ್ತದೆ. ಒಬ್ಬೊಬ್ಬರಿಗೆ ಇಲ್ಲಿ ಬಾಂಡ್ಲಿ ಆಗ್ತದಲ್ಲ, ಸ್ವಲ್ಪ ಹೇರ್ ಇರ್ತದೆ ಬಾಯ್ಸ್ ಅವರಿಗೆ, ಮತ್ತು ಲೇಡೀಸಿಗೆ ಸಹ ತೆಳು ಇರ್ತದೆ ನೋಡಿ ಹೇರ್. ಹಾಗೆಲ್ಲ ಏನಾದರೂ ಒಮ್ಮೆ ಚೆಕ್ ಮಾಡಿಸಬೇಕು. ಮತ್ತು ಆಯಿಲ್ ಕೊಡ್ತಾರೆ ಇಲ್ಲಿ. ನಮಗೆ ಹೇರೇ ಮುಖ್ಯ ಅಲ್ವಾ, ಹೆಣ್ಣು ಮಕ್ಕಳಿಗೆ ಹೇರ್ ಒಂಥರ ಚಂದ. ಹಾಗೆ ಗೈಸ್, ನಿಮಗೆ ಕೂಡ ಹೇರ್ ಫಾಲಿದು ಪ್ರಾಬ್ಲಮ್ ಇದ್ದರೆ ಓಪನ್ ಆಗಿ ನಿಮಗೆ ಮೆಸೇಜ್ ಹಾಕಿಬಿಡಿ, ಯೂಸ್ ಮಾಡಿ. ಮೆಸೇಜ್ ಹಾಕಿ ಒತ್ತಾಯ ಇಲ್ಲ. ಸೊ ನನಗೆ ಪ್ರಮೋಷನ್ ಏನು ಯಾರು ಕೊಡಲಿಲ್ಲ. ಸೊ ಹಾಗೆ ಇದು ನನ್ನ ರಿಸಲ್ಟಿಗೋಸ್ಕರ ನಾನು ಹೇಳಿದ್ದು. ಭಾಳ ಚಂದ ಅಪ್ಲೈ ಆಯಿತು. ಸೊ ನಾಳೆ ಇವತ್ತು ಸ್ಯಾಟರ್ಡೆ ಅಲ್ವಾ, ನಾಳೆ ಸಂಡೇ ಅಲ್ವಾ, ನಾಳೆ ರಜೆ ಬೇರೆ. ಅದಕ್ಕೆ ನಾಳೆ ಚಂದ ತಲೆಗೆ ಸ್ನಾನ ಮಾಡ್ಬೋದಲ್ಲ. ಮತ್ತು ಆಯಿಲ್ ಹಾಕಿದ ನಾನು ತಕ್ಷಣ ನಾವು ಹೋಗಿ ಸ್ನಾನ ಮಾಡಿದರೆ ಆಯಿಲ್ ಹಾಕಿ ಏನು ಪ್ರಯೋಜನ ಅಲ್ವಾ. ನನ್ನ ಫ್ರೆಂಡ್ ಒಬ್ಳು ಬರ್ತಾಳೆ, ಸೊ ಕರ್ಕೊಂಡು ಬರ್ಲಿಕ್ಕೆ ಹೋಗಬೇಕು. ಜೈ ಜೈ ಗೋವಿಂದ ಮನ, ಜೈ ಜೈ ಗೋಪಾಲ ಮನ, ಜೈ ಜೈ ನಾರಾಯಣ. ಓಕೆ ಗೈಸ್, ಈ ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ತುಂಬ ಗುಡುಗಿನ ಸೌಂಡೇ ಕೇಳ್ತಾ ಉಂಟು. ಸೊ ಒಂದು ರಿವ್ಯೂ ಕೊಡುವ ಅಂತ ಇತ್ತು. ಸೊ ತುಂಬ ಫೇಕ್ ಇರ್ಬೋದು, ಅದಕ್ಕೆ ಈ ಥರ
ಸೇಮ್ ಇವ್ರದ್ದು ಫೋಟೋ ಪ್ರಿಯಾಂಕಾ ಅವ್ರದ್ದಿದ್ದ ಹಾಗೆ ಉಂಟಲ್ವಾ ಫೋಟೋ, ಅದಿದ್ದದನ್ನೇ ತಗೊಳ್ಳಿ. ಈ ಥರ ಗೋಲ್ಡ್ ಬಂದು ಗೋಲ್ಡ್ ಮತ್ತು ಗ್ರೀನ್ ಕೇಶ್ ಕಿಂಗ್ ಅಂತ ಸೇಮ್. ಓಕೆ, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರಾದರೂ ಯೂಸ್ ಮಾಡಬೇಕಂತ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಹಾಕಿ, ನಾನು ತಗೊಂಡೆ ಅಂತ ಹೇಳ್ಕೊಂಡು. ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.